ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಮೇಲೆ ಸುವರ್ಣಸೌಧದ ಪ್ರವೇಶಕ್ಕೂ ಕೂಡ ವಾಸ್ತುವನ್ನ ನೋಡ್ತಿದ್ದಾರಂತೆ. ಉತ್ತರ ದಿಕ್ಕಿನಿಂದ ಸುವರ್ಣಸೌಧವನ್ನ ಪ್ರವೇಶಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಆದ ನಂತರ ಡಿಕೆ ಶಿವಕುಮಾರ್ ಅವರು ಈ ವಾಸ್ತು ನೋಡುವಂತಹ ಈ ಒಂದು ಪ್ರವೃತ್ತಿ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಪ್ರವೇಶ ಮಾಡೋದಕ್ಕೂ ಕೂಡ ಅವರು ವಾಸ್ತುವನ್ನ ನೋಡಿನೇ ಪ್ರವೇಶ ಮಾಡ್ತಿದ್ದಾರೆ. ಸುವರ್ಣಸೌಧದ ಅಧಿಕಾರಿಗಳೊಂದಿಗೆ ಸಿಎಂ ಮೀಟಿಂಗ್ ಅನ್ನ ಫಿಕ್ಸ್ ಮಾಡಿದ್ರು. ಬಳಿಕ ಸಿಎಂ ಕೊಠಡಿಯಲ್ಲಿ ಡಿಕೆಶಿ ನೇತೃತ್ವದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಕೂಡ ಮಾಡಿದ್ದಾರೆ. ಸಾಮಾನ್ಯವಾಗಿ ಮಿನಿಸ್ಟರ್ಸ್ಗಳು ಅಥವಾ ಸಿಎಂ ಆದಂತಹ ಸಂದರ್ಭದಲ್ಲಿ ಅತಿಯಾಗಿ ಈ ವಾಸ್ತುವನ್ನ ನೋಡುವಂಥದ್ದು, ಪ್ರವೇಶ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ಗಮನಿಸಿದ್ದೀವಿ. ಅವರು ವಿಧಾನಸೌಧ ಎಂಟ್ರಿ ಆದಾಗಲೂ ಕೂಡ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗಿದ್ದಂತಹ ದೃಶ್ಯಗಳು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಈಗ ಒಳ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಯಾವ ದಿಕ್ಕಿನಲ್ಲಿ ಒಳ ಪ್ರವೇಶ ಮಾಡಬೇಕು, ಯಾವ ದಿಕ್ಕು ಸರಿ, ಯಾವ ದಿಕ್ಕು ಸರಿ ಇಲ್ಲ ಅನ್ನುವಂಥದ್ದನ್ನ ಅವರು ಗಮನಿಸ್ತಿದ್ದಾರೆ. ಸೊ ಹಾಗಾಗಿ ಉತ್ತರಕ್ಕೆ ಅಂದರೆ ಉತ್ತರ ದಿಕ್ಕಿನಿಂದ ಸುವರ್ಣಸೌಧದ ಪ್ರವೇಶವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಅದು ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಈ ವಿಚಾರ. ದೃಶ್ಯಗಳಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಇದಕ್ಕೆ ಎಕ್ಸಾಂಪಲ್ ಅನ್ನುವಂಥ ರೀತಿಯಲ್ಲಿ ವಿಜುವಲ್ಸ್ ಪ್ಲೇ ಆಗ್ತಾ ಇದೆ. ಯಾವ ರೀತಿಯಾಗಿ ಪೂಜೆ ಆಗಿದೆ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಅಂತ ಹೇಳಿ ಸೊ ಅವರು ಪ್ರವೇಶ ಮಾಡುವಂತಹ ದ್ವಾರಕ್ಕೆ ಪೂಜೆ ಮಾಡಲಾಗಿದೆ. ಸೊ ಇವತ್ತು ಪೂಜೆ ನಡೆದಿದೆ. ಜೊತೆಗೆ ಯಾವ ದಿಕ್ಕಿನಲ್ಲಿ ಇರಬೇಕು ಅವರ ದ್ವಾರ ಅನ್ನುವಂಥದ್ದು ಕೂಡ ನಿರ್ಧಾರ ಆಗಿದೆ. ಈ ಹಿಂದೆ ಕೂಡ ಒಂದಷ್ಟು ಜನರ ಭೇಟಿ ಮಾಡಿದಂತಹ ಸಂದರ್ಭದಲ್ಲೂ ಈ ಬಾರಿ ನೀವು ಮುಖ್ಯಮಂತ್ರಿ ಆಗ್ತೀರಾ ಅನ್ನುವಂತಹ ಮಾತುಗಳನ್ನು ಹೇಳಿದ್ರು. ಅದೇ ರೀತಿಯಾಗಿ ಈ ಬಾರಿ ಮುಖ್ಯಮಂತ್ರಿ ಏನು ಸಾಕಷ್ಟು ಹರಸಾಹಸವನ್ನ ಪಟ್ಟು ಕೊನೆಗೂ ಕೂಡ ಆ ಒಂದು ಅವಕಾಶವನ್ನ ಪಡೆದುಕೊಳ್ಳುವಲ್ಲಿ ಡಿಕೆ ಶಿವಕುಮಾರ್ ಅವರು ಸಫಲರಾದ್ರು. ಅದ್ರ ಜೊತೆಗೆ ಅವರ ನಂಬಿಕೆಗಳು ಏನಿದೆ ಅದನ್ನ ಫಾಲೋ ಮಾಡ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಹನುಮಂತರಾಜು ಅವರು. ಹನುಮಂತರಾಜು ಅವರೇ, ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ, ಈ ಹಿಂದೆಗೆ ಗಮನಿಸಿದ್ರೆ ಈಗ ಸಿಎಂ ಆದ ನಂತರ ಜಾಸ್ತಿ ಈ ವಾಸ್ತುಗಳನ್ನ, ಜ್ಯೋತಿಷ್ಯವನ್ನ ನಂಬುವಂತಹ ಪ್ರವೃತ್ತಿ ಜಾಸ್ತಿ ಆಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಏನ್ ಹೇಳ್ತೀರಾ? ಎಸ್ ಮಾನಸ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರದಲ್ಲಿ ಅವರು ಏನು ವಾಸ್ತುವನ್ನ, ಜೊತೆಗೆ ಅವರು ನಂಬಿರ್ತಕ್ಕಂಥ ದೇವರನ್ನ ಜಾಸ್ತಿ ಏನು ಪಾಲಿಸ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಸಾಕಷ್ಟು ದೈವ ಭಕ್ತರಾಗಿದ್ದು ಅವರ ನಡೆ ನುಡಿ ಕೂಡ ಕಟ್ಟುನಿಟ್ಟಾಗಿ ಏನು ಅವ್ರ ಆಪ್ತ ಜ್ಯೋತಿಷಿಗಳು ಸಹ ಏನು ಹೇಳ್ತಾರೆ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಬಂದಿದ್ದಾರೆ. ನೀವು ನೋಡ್ತಾ ಹೋಗ್ಬೋದು. ಅವರು ಏನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರದಲ್ಲಿ ಏನು ಅವರು ಪ್ರಮಾಣ ವಚನ ಸ್ವೀಕರಿಸಕ್ಕಂಥ ಸಂದರ್ಭದಲ್ಲಿ ಲೋಕಭವನದ ಗಾಜಿನ ಭವನದಲ್ಲೂ ಕೂಡ ಏನು ಸಾಂಪ್ರದಾಯಿಕವಾಗಿ ಏನು ಯಥಾವತ್ತಾಗಿ ಏನು ವೇದಿಕೆಯನ್ನು ಆಗ್ತಿತ್ತು. ಆದರೆ ಈ ಬಾರಿ ಏನು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೂ ಕೂಡ ಅದು ಪೂರ್ವಾಭಿಮುಖವಾಗಿ ಏನು ವೇದಿಕೆಯನ್ನ ಸೃಷ್ಟಿ ಮಾಡಲಾಯಿತು. ಅದಾದ ನಂತರದಲ್ಲಿ ಅವರು ಏನು ವಿಧಾನಸೌಧಕ್ಕೆ ಎಂಟ್ರಿ ಕೊಡೋ ನಿಟ್ಟಿನಲ್ಲೂ ಕೂಡ ಮುಖ್ಯಮಂತ್ರಿಯಾಗಿ ಆದ ನಂತರದಲ್ಲಿ ವಿಧಾನಸೌಧಕ್ಕೆ ಎಂಟ್ರಿ ಕೊಡೋ ನಿಟ್ಟಿನಲ್ಲೂ ಕೂಡ ಅವರು ಉತ್ತರದ ಬಾಗಿಲೇನಿದೆ, ನಂದಿ ಬಾಗಿಲೇನಿದೆ, ಆ ಬಾಗಿಲಿನ ಮೂಲಕ ಒಳಗೆ ಪ್ರವೇಶ ಮಾಡಿದ್ರು. ಏನು ಸಾಮಾನ್ಯವಾಗಿ ಎಲ್ಲ ಮುಖ್ಯಮಂತ್ರಿಗಳು ಈಗ ಏನು ಕೆಂಗಲ್ ಗೇಟ್ ಏನಿದೆ ಆ ಕೆಂಗಲ್ ಗೇಟ್ ಮೂಲಕ ಏನು ಯಥಾವತ್ತಾಗಿ ಅಲ್ಲಿಂದ ಪ್ರವೇಶ ನೀಡ್ತಿದ್ರು. ಆದರೆ ಇದನ್ನ ಏನು ಸಂಪ್ರದಾಯವನ್ನ ಬದಲಿಸಿ ಏನು ಈ ಉತ್ತರ ಬಾಗಿಲಿನಿಂದ, ನಂದಿ ಬಾಗಿಲಿನಿಂದ ಏನು ಡಿ ಕೆ ಶಿವಕುಮಾರ್ ವಿಧಾನಸೌಧಕ್ಕೆ ಏನು ಎಂಟ್ರಿಯನ್ನು ಕೊಟ್ಟರು. ಎಲ್ಲ ಒಂದು ಕಡೆ ಏನು ಹೆಚ್ಚಾಗಿ ಏನು ತಾವು ಸಾಂಪ್ರದಾಯಿಕವಾಗಿ ಹಾಗೂ ದೈವ ಭಕ್ತಿ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ತಮ್ಮ ಆಪ್ತ ಜ್ಯೋತಿಷಿ ಏನು ಹೇಳ್ತಾರೆ ಅದನ್ನ ಯಥಾವತ್ತಾಗಿ ಪಾಲಿಸ್ತಾ ಬಂದಿದ್ದಾರೆ. ಒಂದು ಈ ನಂದಿ ಬಾಗಿಲು ಮೂಲಕ ಪ್ರವೇಶ ಮಾಡೋದ್ರಿಂದ ಏನು ಸಾಕಷ್ಟು ಅಭಿವೃದ್ಧಿ ಹಾಗೂ ಸಮೃದ್ಧಿಯ ಸೂಚಕ ಇರೋದ್ರಿಂದ ಈ ಹಿನ್ನೆಲೆಯಲ್ಲಿ ಅವರ ಆಪ್ತ ಜ್ಯೋತಿಷಿಗಳು ಹಾಗೂ ವಾಸ್ತು ಏನು ಹೇಳ್ತಿದ್ದಾರೆ ಅವರ ಆಪ್ತರಾದಂಥ ಏನು ಆರಾಧ್ಯ ಏನಿದ್ದಾರೆ ಅವರು ಹೇಳಕ್ಕಂಥ ವಾಸ್ತುಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಬಂದಿದ್ದಾರೆ. ಇನ್ನೊಂದು ಅವರು ಏನು ಸಿಎಂ ಕೊಠಡಿಯಲ್ಲಿ ಕುರ್ಚಿ ಹಾಕಿದ್ದು ಏನು ಸಿಎಂ ಸಿದ್ದರಾಮಯ್ಯ ಇದ್ದಾಗ ಪೂರ್ವಾಭಿಮುಖವಾಗಿ ಹಾಕಿದ್ರು. ಆದ್ರೆ ಇದನ್ನ ಬದಲಿಸಿ ಪೂರ್ವಾಭಿಮುಖ ಇದ್ದ ಭಾಗಗಳನ್ನ ಏನು ಹೈಕೋರ್ಟ್ಗೆ ಎದುರು ಮೂಲಕವಾಗಿ ಹಾಕೊಂಡಿದ್ದಾರೆ. ಇದನ್ನೇ ಪಾಲಿಸ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೀಗ ಏನು ಸುವರ್ಣಸೌಧಕ್ಕೆ ಏನು ಎಂಟ್ರಿ ಕೊಟ್ಟಿದ್ದಾರೆ ಆ ಮೂಲಕ ಕೂಡ ಅಲ್ಲಿ ಉತ್ತರ ಬಾಗಿಲಿನಿಂದ ಎಂಟ್ರಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಹನುಮಂತರಾಜು, ನಿಮ್ಮೆಲ್ಲ ಡೀಟೇಲ್ಸ್.